IPL ಹಿನ್ನೆಲೆ ವಿಶೇಷ BMTC ಬಸ್ ಸಂಚಾರ ಆಗುತ್ತೆ. BMTC ಬಸ್ಗಳ ಕಾರ್ಯಾಚರಣೆಯ ಅವಧಿ ವಿಸ್ತರಣೆ ಮಾಡಲಾಗಿದೆ. ಆ ಮೂಲಕವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ವಿವಿಧೆಡೆಗೆ ಬಸ್ ಸಂಚಾರವನ್ನು ತಡರಾತ್ರಿಯವರೆಗೂ ಸಹ ಫ್ಯಾನ್ಸ್ಗಳಿಗಾಗಿ ನಿಗದಿಪಡಿಸಲಾಗಿದೆ. ಇಂದಿನಿಂದ ಏಪ್ರಿಲ್ 5ರವರೆಗೆ BMTC ವಿಶೇಷ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸುತ್ತೆ. ಕ್ರೀಡಾಂಗಣದಿಂದ ವಿವಿಧ ಬಸ್ ರೂಟ್ಗಳ ಮೂಲಕವಾಗಿ ವಿವಿಧ ಮಾರ್ಗಗಳಿಗೆ ಸಂಚಾರ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ರಾತ್ರಿ ಯಾವಾಗ ಪಂದ್ಯ ಮುಕ್ತಾಯ ಆಗುತ್ತೆ, ಪಂದ್ಯ ಮುಕ್ತಾಯ ಆದಮೇಲೂ ಸಹ ಒಟ್ಟು ಪ್ರಮುಖ ನಗರಗಳೇನಿದ್ದಾವೆ, ಪ್ರಮುಖ ಏರಿಯಾಗಳೇನಿದ್ದಾವೆ, ಆ ಪ್ರಮುಖ ಏರಿಯಾಗಳಿಗೂ ಸಹ ಬಸ್ ಸಂಚಾರ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಒಂದು ಕಡೆಗೆ ಮೆಟ್ರೋ ಮ್ಯಾಚ್ ಮುಗಿದ್ರೂ ಸಹ ತಡರಾತ್ರಿಯವರೆಗೆ ಮೆಟ್ರೋ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತೊಂದು ಕಡೆಗೆ BMTC ಜನರಿಗೆ ಅವರು ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ವೆಹಿಕಲ್ಸನ್ನು ತೆಗೆದುಕೊಂಡು ಬಂದು ಎಲ್ಲಿ ಸಿಕ್ಕಲೇ ಪಾರ್ಕಿಂಗ್ ಮಾಡೋ ಬದಲಾಗಿ ಆ ತೊಂದರೆ ಏನಾಗುತ್ತೆ, ಅದರ ಬದಲಾಗಿ ರಾತ್ರಿ ಹೊತ್ತು ಬಸ್ಗಳನ್ನು ಬಿಡೋದು, ಮೆಟ್ರೋಗಳನ್ನು ಬಿಡೋದು, ಹೆಚ್ಚಿನ ಅವಧಿಗೆ ಅವಕಾಶವನ್ನು ಮಾಡಿಕೊಟ್ರೆ ಜನರು ಸಾರ್ವಜನಿಕ ಬಸ್ಗಳನ್ನು ಸಾರಿಗೆಯನ್ನು ಬಳಕೆ ಮಾಡ್ತಾರೆ. ಅದರಿಂದ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಜನರು ಸೇಫಾಗಿ ಮನೆಗೆ ರೀಚ್ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದನ ಕೊಡ್ತಾರೆ. ಚಂದನ, ಇವತ್ತು ರಾತ್ರಿ ಮ್ಯಾಚ್ ಮುಕ್ತಾಯ ಆದಮೇಲೆ ರಾತ್ರಿ ಎಷ್ಟು ಗಂಟೆವರೆಗೆ ಬಸ್ ಸಂಚಾರ ಇರುತ್ತೆ, ಜೊತೆಗೆ ಯಾವೆಲ್ಲ ಏರಿಯಾಗಳಿಗೆ ಹೆಚ್ಚಿನ ಬಸ್ಸನ್ನು ನಿಗದಿ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ? ಜಗದೀಶ್, ಈಗ ಯಾವ ಭಾಗದಿಂದ ಜನ ಹೆಚ್ಚಾಗಿ ಮ್ಯಾಚ್ ನೋಡೋಕೆ ಬರ್ತಾರೆ ಅಂತ BMTC ನಿಗಮ ಒಂದು ಅಂದಾಜು ಮಾಡಿ ಬಸ್ ಅನ್ನ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಹೆಚ್ಚುವರಿ ಪ್ರಯಾಣಿಕರು ಓಡಾಡುವಂತ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಕಾಡುಗೋಡಿ ಆಗಿರ್ಬೋದು, ಸರ್ಜಾಪುರ, ಬನ್ನೇರ್ಘಟ್ಟ, ಜನಪ್ರಿಯ ಟೌನ್ಶಿಪ್ ಈ ಭಾಗದಿಂದ ಜನ ಹೆಚ್ಚಾಗಿ ಬರ್ತಾರೆ ಅನ್ನುವಂತ ಅಂದಾಜನ್ನ ಮಾಡಿಕೊಂಡು ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಅಂದ್ರೆ ಸುಮಾರು ರಾತ್ರಿ 1:01ವರೆವರೆಗೂ ಕೂಡ BMTC ಬಸ್ಗಳು ಸಂಚಾರ ಮಾಡುವಂತಹ ಒಂದು ನಿರೀಕ್ಷೆ ಇದೆ. ಅಂದ್ರೆ ಹೆಚ್ಚಾಗಿ ಜನ, ನೀವು ಹೇಳ್ತಾ ಇದ್ರಿ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಜನ ತಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕ್ರೀಡಾಂಗಣದತ್ತ ಆಗಮಿಸಿದ್ರೆ ಹೆಚ್ಚು ಟ್ರಾಫಿಕ್ ಆಗುತ್ತೆ, ಮತ್ತೊಂದ್ ಕಡೆ ಪಾರ್ಕಿಂಗು ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಒಂದ್ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮೆಟ್ರೋ ವಿಸ್ತರಣೆ ಒಂದ್ ಕಡೆ ಆದ್ರೆ ಈ ರೀತಿ BMTC ಬಸ್ ಸಂಚಾರ ವಿಸ್ತರಣೆ ಮಾಡಿರೋದ್ರಿಂದ ಕ್ರಿಕೆಟ್ ಪ್ರೇಮಿಗಳು ಅಂದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡೋದಾಗಿರ್ಬೋದು, ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಹೀಗಾಗಿ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬಂದಿರೋದು. ಸದ್ಯ ಮಾಹಿತಿ ಬರ್ತಾ ಇರೋ ಪ್ರಕಾರ ರಾತ್ರಿ ಸುಮಾರು 1 ಗಂಟೆವರೆಗೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೆಚ್ಚುವರಿ ಬಸ್ಗಳು ಸಂಚಾರ ಮಾಡುತ್ತೆ. ಆರಾಮಾಗಿ ಕ್ರಿಕೆಟ್ ಪ್ರಿಯರು ಮ್ಯಾಚ್ ನ ಕಣ್ತುಂಬಾ ನೋಡ್ಕೊಂಡು ಅವರು ಬಸ್ ನಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಸೇರ್ಕೊಳ್ಳುವಂತ ಒಂದು ಕೆಲಸ ಮಾಡಬಹುದು. ಜಗದೀಶ್, ಥ್ಯಾಂಕ್ ಯು ಚಂದನ, ನಿಮ್ಮೆಲ್ಲ ಮಾಹಿತಿಗಾಗಿ.